ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮಗೆಲ್ಲ ಒಂದು ಅವಕಾಶ, ಎಂಥ ಅಪರೂಪದ ಅವಕಾಶ ಈ ಜಗತ್ತಿನಲ್ಲಿ ಬದುಕೋದಕ್ಕೆ, ಇರೋದನ್ನೆಲ್ಲ ನೋಡೋದಕ್ಕೆ, ಇದನ್ನು ಅರಿಯೋದಕ್ಕೆ, ಅದರ ಪ್ರಯೋಜನ ಆನಂದ. ಎಂಥ ವಿಸ್ತಾರವಾದ ಜಗತ್ತಾಯಿತು. ಸುಮ್ಮನೆ ಸುತ್ತಮುತ್ತ ತಾವು ಕಣ್ಣಾಡಿಸ್ರಿ, ಒಂದು ಬೆಟ್ಟದ ಮೇಲೆ ಹೋಗಿ ನಿಂತು ಆಕಾಶವನ್ನು, ಸುತ್ತಲಿರುವ ಭೂಮಿಯನ್ನು, ಹಚ್ಚ ಹಸಿರನ್ನು, ಪಕ್ಷಿ ಪ್ರಾಣಿಗಳನ್ನು ನೋಡಬೇಕು. ಎಂಥ ಅದ್ಭುತವಾದಂಥ ವಿಶ್ವ ಇದು. ನಾವಿಲ್ಲಿ ಬಂದಿರೋದು ನೋಡೋದಕ್ಕೆ, ಆನಂದ ಪಡೋದಕ್ಕೆ. ಮಾಡುವಂಥದ್ದು ಏನಿಲ್ಲ, ನಾವೇನು ಮಾಡಬಲ್ಲೆವಿ? ದೇವರು ಅಥವಾ ನಿಸರ್ಗ ನಮ್ಮಿಂದ ಬಹಳ ನಿರೀಕ್ಷಣೆ ಮಾಡೋದಿಲ್ಲ. ಯಾಕೆ? ನಾವು ಬಹಳ ಚಿಕ್ಕವರು. ನಮ್ಮ ಶಕ್ತಿ, ಸಾಮರ್ಥ್ಯ ಎಲ್ಲವೂ ಅಲ್ಪ. ಬಹಳ ಆದರೆ 1 ಕ್ವಿಂಟಲ್ ನಾವು ಎತ್ತಬಹುದು. ಏನು ಭೂಮಂಡಲ? ಆಕಾಶದಲ್ಲಿ ಸುಮ್ಮನೆ ಹೀಗೆ ತೇಲಿ ಹೋಗ್ತವ ಇಂಥ ಕೋಟಿ ಕೋಟಿ ಕಾಯಗಳು. ನಾವೆಷ್ಟು ಎತ್ತಬಲ್ಲೆವಿ? ನಾವೇನು ಮಾಡಬಲ್ಲೆವಿ? ಹೇಳಿ. ಎಲ್ಲಿ ಆ ಸಾಗರ, ಎಲ್ಲಿ ಸೋಲಾಪುರ? ಹೇಳಿ. ಅಲ್ಲಿಂದ ನೇರ ಆಕಾಶದ ಮೂಲಕ ಹಾಗೆ ತೇಲಿ ಬಂದು ಎಲ್ಲ ನೀರು. ಎಂಥ ಅದ್ಭುತ ವಿಧಾನ ಇದು! ಎಂಥ ಆಶ್ಚರ್ಯಕರ! ಏನದ? ಯಾವ ಅಷ್ಟು ದೂರ, ಸಾವಿರ ಕಿಲೋಮೀಟರ್ ನೆಲದ ಮೇಲಲ್ಲ, ಆಕಾಶದೊಳಗಿಂದ ನೀರು ತರೋದು. ಹೇಳಿ. ಅದು ಕೆಳಗೆ ಬಂದರೆ ಹೊಳೆಗಳೇ ತುಂಬಿ ಹರಿತಾವ, ಅಷ್ಟು ನೀರ. ಎಂಥ ನೋಡಬೇಕು ಈ ಜಗತ್ತನ್ನು. ನೋಡೋದಕ್ಕಾಗಿ ಯಾರೇ ಮಾಡಿರಲಿ ಅವನೇ ದೇವರಂತ ಭಾವಿಸೋದು. ಅಂಥ ಅತ್ಯದ್ಭುತವಾದ ದಿವ್ಯ ಶಕ್ತಿಯ ಕಲಾಕೃತಿ ಈ ಜಗತ್ತೆಲ್ಲ. ನಮಗೂ ಒಂದಿಷ್ಟು ಅವಕಾಶ ನೋಡುವಂತ ಹೇಳಿ ಕಳಿಸಿದ್ದು ನಿಸರ್ಗ. ನಾನು ಮಾಡಿದ್ದೇನೆ, ಸ್ವಲ್ಪ ನೋಡು. ನೀನೇನು ಮಾಡಬಲ್ಲಿ? ನೋಡಷ್ಟೇ. ಇನ್ನೇನು ಕೆಡಿಸಬೇಡ, ಒಂದಿಷ್ಟು ಚಲೋತಾಗಿ ನೋಡು. ನೀನು ಬಂದಿರೋದು ಮಾಡೋದಕ್ಕಲ್ಲ, ಚೆನ್ನಾಗಿ ಇರೋದಕ್ಕೆ, ಆನಂದ ಪಡೋದಕ್ಕೆ. ಅದಕ್ಕಾಗಿ ಬಂದಿ. ಅದಕ್ಕಾಗಿ ನೀವು ಒಂದು ಹಕ್ಕಿಗೆ ಕೇಳಿ, ಏನಿದು ಜೀವನ ಅಂತ ಕೇಳಿ, ಅದು ಸ್ಪಷ್ಟವಾಗಿ ಹೇಳ್ತದೆ, we are here to fly and sing melodious songs. ಎಷ್ಟು ಚಲೋ ಹೇಳ್ತದ. ನಾವು ಬಂದಿದ್ದು ಎದಕ್ಕೆ? ಒಂದಿಷ್ಟು ಆಕಾಶದಲ್ಲಿ ಹಾರೋದಕ್ಕೆ. ನಾವು ಬಂದಿದ್ದು ಎದಕ್ಕೆ? ಮಧುರ ಹಾಡಗಳನ್ನು ಹಾಡೋದಕ್ಕೆ. ಅದೇ ಜೀವನ.
ನಮ್ಮಿಂದ ನಿಸರ್ಗ ನಿರೀಕ್ಷಿಸೋದು ಅದನ್ನೇ. ಅದಕ್ಕಾಗಿ ನಿಸರ್ಗ ನಮಗೆ ಎರಡು ಪಕ್ಕಗಳನ್ನು ಕೊಟ್ಟು ಒಂದಿಷ್ಟು ಒಳ್ಳೆಯ ಧ್ವನಿಯನ್ನ ಕೊಟ್ಟು ನಮ್ಮನ್ನ ಕಳಿಸ್ತು ಈ ಭೂಮಂಡಲಕ್ಕೆ. ಅದಕ್ಕೆ ನಾವು ಹಾರ್ತೇವೆ, ಹಾಡ್ತೇವೆ. ಮನುಷ್ಯನೇ, ನೀನು ಅದೇ ಮಾಡಬೇಕು. ನಿನಗೇನು ಕೊಟ್ಟದ ನಿಸರ್ಗ ಅದನ್ನು ಬಳಸು. ನಿನಗೊಂದು ತಲೆ ಕೊಟ್ಟದ ನಿಸರ್ಗ, ನಿನಗೊಂದು ಮೈ ಕೊಟ್ಟದ ನಿಸರ್ಗ, ಎರಡನ್ನ ಬಳಸು. ಒಳಗೊಂದು ಮನಸ್ಸದ, ಒಳಗೊಂದು ಹೃದಯದ, ಅದನ್ನು ಬಳಸು. ನಿನ್ನ ಬದುಕಿನ ದಾರಿಯೊಳಗೆ ಆನಂದದ ಪುಷ್ಪಗಳ ಹರಿತಾವ. ಹಂಗ ಬದುಕೋದು, ಅದಕ್ಕೆ ಬದುಕೋದು. ಮಾಡೋದೇನದ ಹೇಳಿ? ಏನು ಮಾಡೋದದ? ಬದುಕುವಂಥ ಕೆಲಸಕ್ಕಿಂತ ದೊಡ್ಡ ಕೆಲಸ ಯಾವುದದು? ಚೆನ್ನಾಗಿ ಬಾಳಬೇಕು ಮನುಷ್ಯ. ಅದಕ್ಕಾಗಿ ಸಂತರು, ಶರಣರು, ಜ್ಞಾನಿಗಳು, ಅನುಭಾವಿಗಳು ಎಲ್ಲರ ಬದುಕ ನೋಡಿ ಬದುಕಿದಾರಷ್ಟೆ. ಸುಂದರವಾಗಿ ಬದುಕ್ಯಾರಷ್ಟೆ. ಆ ಬದುಕ ಅವರಿಗೆ ನೆಮ್ಮದಿಯನ್ನ ಕೊಟ್ಟದೆ. ಅವರ ಬದುಕ ಪವಿತ್ರ, ದಿವ್ಯ, ಸಮೃದ್ಧವಾಗಿದೆ. ಸಿದ್ಧರಾಮೇಶ್ವರರು ಒಂದು ಸಣ್ಣ ಮಾತು ಹೇಳ್ತಾರೆ, ಎಷ್ಟು ಚಲೋ ಸಣ್ಣ ಮಾತು. ಅವರು ಹೇಳ್ತಾರೆ, ಆದಿಯಲ್ಲಿ ಬಯಲ, ಅಂತ್ಯದಲ್ಲಿ ಬಯಲ, ಮಧ್ಯದಲ್ಲಿ ತೋರಿ ಕೆಡುವುದಿದು ಘಟ. ತೋರಿ ಕೆಡುವುದಕ್ಕೆ ಈ ಜಗದಲ್ಲಿ ಇದೇ ದ್ರಷ್ಟ. ಕಪಿಲ ಸಿದ್ಧ ಮಲ್ಲಿನಾಥ. ಚಲೋ ಇಲ್ಲ ವಚನ, ಎಷ್ಟು ಸಣ್ಣ ಮಾತು, ಆದ್ರೆ ಎಷ್ಟು ಚಲೋ ಅದ. ಮೊದಲ ಬಯಲ, ಕೊನೆಗೆ ಬಯಲ, ನಡು ಒಂದು ಗಡಿಗೆ ತಯಾರಾಗ್ಯದ. ಇದೊಂದು ಸುಂದರ ಗಡಿಗೆ ತಯಾರಾಗ್ಯದ. ಮಧ್ಯದಲ್ಲಿ ಮೊದಲ ಗಡಿಗೆ ಇರಲಿಲ್ಲ, ಬರೇ ಮಣ್ಣ ಇತ್ತು, ಬಯಲ. ಕೊನೆಗೆ ಏನೂ ಇರೋದಿಲ್ಲ, ಘಟ ಬಯಲಾಗ್ತದೆ. ಮಧ್ಯದಲ್ಲಿ ತೋರ್ತದೆ ಅಷ್ಟೆ. ಮಧ್ಯದಲ್ಲಿ ತೋರ್ತದೆ. ಆದಿಯಲ್ಲಿ ಬಯಲ, ಅಂತ್ಯದಲ್ಲಿ ಬಯಲ, ಮಧ್ಯದಲ್ಲಿ ತೋರಿ ಹೋಗ್ತದೆ. ಇದು ಘಟ. ಘಟ ಅಂದ್ರೆ ಕೊಡ. ಎಲ್ಲದ ಮೊದಲೆಲ್ಲದ ಕೊಡ? ಕೊನೆಗೆರೆ ಎಲ್ಲಿರ್ತದೆ ಕೊಡ? ಎಲ್ಲ ಮರೆಯಾಗ್ತದೆ. ಬಯಲದ ನಡುವ ಒಂದು ಕೊಡ. ಆ ಕೊಡ ಇರೋ ತಕ ತೋರ್ತದೆ, ಕೊನೆಗೆ ಬಟ್ಟ ಬಯಲಲ್ಲಿ ಸೇರ್ತದೆ. ಹಾಗೆ ನಮ್ಮದು ಒಂದಿಷ್ಟು ಕೊಡಗಳಿವೆಲ್ಲ, ದೇಹ ಕೊಡಗಳಿವೆ. ತೋರಿ ಅಡಗುವುದಕ್ಕೆ ಇದೇ ದ್ರಷ್ಟ ಈ ಜಗದಲ್ಲಿ. ಮನುಷ್ಯನೇ, ಈ ಕೊಡ ನೋಡು, ನೀನು ಜ್ಞಾನಿಯಾಗಬೇಕು, ಇದರಿಂದ ಕಲಿಬೇಕು. ದ್ರಷ್ಟ, ಇದ ಸಾಕ್ಷಿ, ಇದ ದರ್ಶನ, ಇದ ದೃಷ್ಟ ಅಂತ ಇದನ್ನು ನೋಡು, ಕಲಿ. ನಿನ್ನದು ಒಂದು ಸುಂದರವಾದಂಥ ಕೊಡ ಇದು. ಈ ಕೊಡದೊಳಗೆ ಮನಸ್ಸನ್ನುವ ಜಲ ತುಂಬ್ಯದ. ಜಲ ತುಂಬ್ಯದ. ಮೊದಲಿರಲಿಲ್ಲ, ಕೊನೆಗಿರುವುದಿಲ್ಲ. ಮೊದಲ ಬಟ್ಟ ಬಯಲ,
ಕೊನೆಗೆ ಬಟ್ಟ ಬಯಲ ಮಧ್ಯದಲ್ಲಿ ಇದು ತೋರ್ತದೆ. 100 ವರ್ಷದ ಹಿಂದ್ರ ಇಲ್ಯಾರಿದ್ರು, ಯಾರ್ಯಾರು ಇವರೇನದಾರಲ್ಲ ಈಗ ಸದ್ಯ, ನಾನಿರಲಿ ನೀವಿರಲಿ ಯಾರದಾರ? ಒಬ್ರಿರ್ಲಿಲ್ಲ 100 ವರ್ಷದ ಹಿಂದೆ. ಈಗ ಕಂಡೇವಿ, ತೋರ್ತೇವಿ. ಇನ್ನೊಂದು 100 ವರ್ಷಕ್ಕೆ ಒಬ್ರು ಇರೋದಿಲ್ಲ. ಕುರ್ಚಿ ಇರಬಹುದು, ಟೇಬಲ್ ಇರಬಹುದು, ನಾ ಇರೋದಿಲ್ಲ ಅಷ್ಟೆ. ಆ ಬಳಿಕ ನೀವರೇ ಎಲ್ಲಿರೋದು? ಮಜಾದ ಅದೇ ಚಲೋ, ಖಾಯಿಮುನು ಇರಬಾರದು. ಅದರಲ್ಲೇ ಚಲೋ ಚಲೋ ಸುಂದರ ಅದ. ಬರಬೇಕು ಜನ, ಹೋಗಬೇಕು ಜನ, ಅಂದ್ರೆ ಜಗತ್ತು ಚಂದಿರ್ತದೆ. ಹೊಸದು ಹ್ಯಾಸ್ ಟು ಕಮ್. ಬರಬೇಕು ಹಿಂಗೆ, ಹಳಿದು ಹೋಗಬೇಕು, ಹ್ಯಾಸ್ ಟು ಗೋ, ಹೋಗಬೇಕು ಹೀಗೆ. ಆದರೆ ಇಲ್ಲಿ ಬಂದು ಈ ಕಡೆ ಹೋಗ್ತೇವಲ್ಲ, ಆ ಮಧ್ಯದಲ್ಲಿ ನಕ್ಕೋತಿರಬೇಕು, ಅದು ಜೀವನ. ಕೊನೆಗೆ ಏನು ಬಯಲದಲ್ಲ, ಅದೇ ಬಯಲ ದೇವರು. ಮೊದಲು ಏನು ಇರ್ತದ ಅದು ದೇವರು, ಕೊನೆಗೆ ಏನು ಇರ್ತದ ಅದು ದೇವರು. ಮಧ್ಯದಲ್ಲಿ, ದೇವರ ಮಧ್ಯದಲ್ಲಿ ಕಾಣ ಬಂದ ಸುಂದರ ಜೀವ ಜ್ಯೋತಿ ಇದು ಜೀವನ. ಮಸ್ತಾಗಿರೋದು. ಅದಕ್ಕೆ ಅವರು ಸಿದ್ದರಾಮಣ್ಣನವರು ಹೇಳ್ತಾರೆ, ಇರೋತಕ ಕೆಲಸ ಮಾಡು, ಇರೋತಕ ತಿಳ್ಕೋ. ಏನು ಇನ್ನೇನಿಲ್ಲ, ಬಹಳ ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ. ಒಂದು ಕೊಡ ಇಟ್ಕೋ, ಹಿಂದು ವಿಚಾರ ಮಾಡು, ಮುಂದೆ ವಿಚಾರ ಮಾಡು, ನಡು ಕಾಣ್ತದೆ. ಹಂಗೆ ನಿನ್ನೂ ಇಟ್ಕೋ, ಮೊದಲು ವಿಚಾರ ಮಾಡು, ಹಿಂದೂ ವಿಚಾರ ಮಾಡು. ಮೊದಲ ನೀ ದೇವರು, ಕೊನೆಗೆ ನೀ ದೇವರು, ಮಧ್ಯದಲ್ಲಿ ಅನುಭವಿಸೋದಕ್ಕಾಗಿ ಮಾನವ. ಎಷ್ಟು ದೊಡ್ಡ ಮಾತನ್ನ ಸಣ್ಣ ಸಣ್ಣ ಶಬ್ದಗಳಲ್ಲಿ ಹೇಳ್ತಾರೆ. ಸಾಕಲ್ಲ ಎಷ್ಟು ಚಂದದ. ಮತ್ತು ಇರೋತಕ ಏನು ಮಾಡೋದು? ಬಹಳ ಗದ್ದಲ ಮಾಡಬೇಡ ಅಂತಷ್ಟೆ. ನೀನೂ ಗದ್ದಲ ಮಾಡ್ಕೋಬೇಡ, ಮಂದಿ ಜೀವನದಾಗೂ ಗದ್ದಲ ಹಾಕಬೇಡ. ಸ್ವಲ್ಪ ತಣ್ಣಗೆ ಅನ್ನೋದಲ್ಲ, ಮನ್ಯಾಗ ಅಂತಿರ್ತಾರೆ, ಒಂದಿಷ್ಟು ತಣ್ಣಗೆ ಕುಂಡ್ರು, ಒಂದಿಷ್ಟು. ಎಷ್ಟು ಚಲೋ ಹೇಳ್ತಾರೆ. ಯಾಕೆ ಇಷ್ಟೆಲ್ಲ ಗದ್ದಲ ಮಾಡ್ತೀವಿ? ತಣ್ಣಗಿರು, ಏನು ಆಗೋದಾಗ್ತದ ಹೋಗೋದಾಗ್ತದ, ತಲೆ ಯಾಕೆ ಕೆಡಿಸ್ಕೋತಿ? ಎಲ್ಲೇನು ಕೆಲವರಿಗೆ ತಲೆ ಕೆಡಿಸ್ಕೊಳ್ಳೋ ರೂಢಿ ಬಹಳ. ಇಲ್ಲದಕ್ಕೆಲ್ಲ ಕೆಡಿಸ್ಕೊಳ್ಳೋದು. ಇಲ್ಲದೇನು ಆಗೋದಿಲ್ಲ ಹೋಗೋದಿಲ್ಲ, ಇದು ಕೆಡಿಸ್ಕೊಳ್ದು ಬಿಡಂಗಿಲ್ಲ. ಅಷ್ಟ ಮಜಾ. ಹೆಂಗೆ ಊರಾಗ ತಿರುಗಾಡಿ ಬಂದು, ಏನು ಊರಾಗ ಎಷ್ಟು ಹೊಲಸ, ಏನು ಮಾತು, ಏನಿದು ಊರು ಸುಧಾರಣೆ ಆಗೋದು ಯಾವಾಗ? ಏನೋ ಸ್ಮಾರ್ಟ್ ಸಿಟಿ ಅಂತಾರೆ, ಇನ್ನು ಯಾವಾಗ ಆಗೋದು? ಯಾವಾಗರೇ ಆಗಲಿ, ನೀ ತಣ್ಣಗಿರು, ಕಸ ಚೆಲ್ಲಬೇಡ ಅಷ್ಟೇ. ಯಾವಾಗ ಸುಂದರ ಜೀವನ ಇರು. ಆಗ್ತಿದ್ರೆ ಮಾಡು, ಆಗದಿದ್ರೆ ಬದುಕು, ಚೆಂದಾಗಿ ಬದುಕು, ಚೆನ್ನಾಗಿ ಬದುಕು. ಯಾಕೆ ಹೊಲಸ ಮಾಡಿಕೊಳ್ಳೋದು ಕೈ ಮೈಗಳನ್ನು, ಕಣ್ಣು ಮನಸ್ಸುಗಳನ್ನು? ಯಾಕೆ ಹೊಲಸ ಮಾಡಿಕೊಳ್ಳೋದು? ಹೇಳಿ. ಎಷ್ಟು ಸ್ವಚ್ಛ ಜಗತ್ತ ಏನು ಮಾಡ್ತದ ನೋಡಿರಲ್ಲ. ನಾವು ಎಷ್ಟೇ ಹೊಲಸ ಮಾಡಲಿ, ಗಾಳಿ ಬಂದು ಸ್ವಚ್ಛ ಮಾಡ್ಕೊಂಡು ಹೋಗ್ತದೆ. ಹೊಳೆ ಹಿಂಗೆ ತನ್ನ ಒಡಲ ದಾಟಿ ಹೊರಗೆ ಬಂದು ಎಲ್ಲವನ್ನ ತಗೊಂಡು ಹೊರಗೆ ದೂರ ಹೋಗಿ ಬಿಡ್ತದೆ.
ನಿಸರ್ಗ ಭಾಳ ಮಸ್ತದ, ಎಲ್ಲ ಮಾಡ್ತದ. ಮನುಷ್ಯನೇ ನೀನು ಒಂದಿಟ್ಟು ಇರು, ತಣ್ಣಗೆ ಮಲ್ಕೋ. ದೇವರು ಒಂದು ಸಲ ಬಂದ. ಒಬ್ಬ ಬಹಳ ದೊಡ್ಡ ಮನುಷ್ಯ, ಸಂತ. ಅವನ ಮನ್ಯಾಗ ಅವ ಮಲಗಿದ್ದ, ಹೊಳ್ಳಾಡ್ತಾ ಇದ್ದ ಹಾಸಿಯಾಗ. ಯಾಕೆ ಅಂದರೆ ಅವನಿಗೆ ಬಹಳ ಚಿಂತೆ ಆಗಿತ್ತು, ಬಹಳ ಚಿಂತೆ. ಅದಕ್ಕೆ ಹೊಯ್ದಾಡ್ತಾ ಇದ್ದ. ಏನು ಚಿಂತೆ ಅಂದರೆ, ಈಗ ಎಲ್ಲ ಕುಡುಕರು ಯಾವಾಗ ಚಲೋ ಆಗ್ತಾರ, ಕೋರ್ಟ್ದಾಗಿನ ಜಗಳ ಯಾವಾಗ ಮುಗಿತಾವ, ಜನ ಚಲೋತಾಗಿ ಯಾವಾಗ ಇರ್ತಾರ, ಇಷ್ಟೆಲ್ಲ ಕೆಡಕತ್ತದಲ್ಲ, ಹೆಂಗೆ ಮಾಡಲಿ ಅಂತ ಉಳ್ಳಾಡಕತ್ತಿದ್ದ. ದೇವರು ಬಂದು ಯಾಕೋ ಸ್ವಲ್ಪ ಉಳ್ಳಾಡಕತ್ತಿಯಲ್ಲ ಅಂದ. ಇವ ಎದ್ದು ನಮಸ್ಕಾರ ಮಾಡಿ, ಭಗವಂತನೇ ಬಹಳ ಚಲೋ ಬಂದು, ಏನು ಈ ಜಗತ್ತಿನಾಗ ಚಿಂತೆ ಆಗೇ ಬಿಟ್ಟದ. ಎಷ್ಟು ಜನ ಕುಡಿಯೋದು, ತಿನ್ನೋದು, ಬಡ್ದಾಡೋದು, ಹೊಡೆದಾಡೋದು, ಇದು ಯಾವಾಗ ಇದೆಲ್ಲ ನಿಲ್ಲಿಸೋದು? ಅದಕ್ಕೆ ಚಿಂತೆ ಭಾಳ ಆಗಿ ನಿದ್ದೆ ಬರೋಲ್ದು ಅಂತ. ಆವಾಗ ದೇವರು ಹೇಳ್ದ, ಸುಮ್ಮನೆ ಮಲ್ಕೋ. ನಿನ್ನ ಜಗತ್ತ, ನೀನು ಮಲಗಿದ್ರೆ ಸಾಕು, ನನಗೆ ಸಂತೋಷ ಆಗ್ತದೋ. ಒಬ್ಬ ಮಲ್ಕೋನಿ, ಯಾರು ಕುಡಿಯೋಲ್ರಕ್ಕ ಹೋಗೋಲ್ರ, ಜಗಳ ಮಾಡೋರು ಜಗಳ ಮಾಡ್ತಾರ, ನಿನ್ನ ತಲೆಯಾಗ ಜಗಳ ಯಾಕೆ? ಅದು ತಣ್ಣಗೆ ಮಲ್ಕೋ, ಗೋ ಟು ಸ್ಲೀಪ್. ದೇವರು ನಮಗೆ ಹೇಳೋ, ಮಲ್ಕೋ, ತಣ್ಣಗೆ ಮಲ್ಕೋ. ನೀನೊಬ್ಬ ಮಲಗದ್ರೆ ಸಾಕು, ತಣ್ಣಗೆ. ನಿನ್ನ ಮಟ್ಟಿಗೆ ತಣ್ಣಗೆ ಆಗಲಿಲ್ಲೇನು? ಜಗತ್ತು ಆರಾಮಿರುತ್ತೆ. ಯಾಕೆ? ಜಗತ್ತಿನ ಒಡೆಯ ನೀನಲ್ಲ, ನೀನು ಮಾಡಿದ್ದಲ್ಲ ಈ ಜಗತ್ತನ್ನು. ಜಗತ್ತ ನಾನು ಮಾಡೀನಿ, ನನಗೆ ಗೊತ್ತದ ಎಲ್ಲಿ ಹೆಂಗಿಡಬೇಕು, ಏನಿಡಬೇಕು, ಯಾವಾಗ ಇದನ್ನೆಲ್ಲ ತೆಗೆದು ಹಾಕಬೇಕು, ಮತ್ತರಬೇಕು, ಗೊತ್ತದ. ಒಂದು ನಿಮಿಷ ಈ ಜಗತ್ತನ್ನು ಮುಗಿಸಾಕ ಎಷ್ಟೊತ್ತು ಹಿಡಿತದೆ? ಸುಮ್ಮನೆ ಈಗ ಅದಲ್ಲ, ರಿಚರ್ ಸ್ಕೇಲ್ದಾಗ 8, ಈಗ ಯಾವಾಗರೇ ಆಗ್ತಿರ್ತದೆ, 7, 5, 6, 7, 8 ಆಗ್ತಿರ್ತದೆ. ಒಂದು 10, 15 ಆದರೆ ಭೂಕಂಪ. ಈಗ ಸುಮ್ಮನೆ ಅವಾಗ ಒಂದಿಟ್ಟು ಇವಾಗ ಒಂದಿಟ್ಟು ಹೊಯ್ದಾಡ್ತಿರ್ತದೆ. ಗೊತ್ತಿರಲಿ ಮನುಷ್ಯರಿಗೆ ಅಂತ, ನಾನು ಅದೇನಿ ಅಂತ. ನಾವೇನು ಹೊಯ್ದಾಡ್ಸಬಲ್ಲಿವಿ? ಹಿಂಗೊಮ್ಮೆ ಜೋರಾಗಿ ಮಾಡ್ತು ಅಂದರೆ ನಾವು ಕಟ್ಟಿದ್ದೆಲ್ಲ ಪಟ ಪಟ ಬೀಳ್ತು. ಏನು ಒಳಗೆ ನಾವಿರ್ತೇವೆ, ಆ ಕಡೆ ಹೋಗೇ ಬಿಡ್ತೇವೆ. ಉಳಿಯೋದಿಲ್ಲ ಈ ಜಗತ್ತಿನಾಗ. ಅಷ್ಟು ಶಕ್ತಿ ಸಾಮರ್ಥ್ಯ ಈ ಭೂಮಂಡಲದಲ್ಲಿ, ಕಾಲದಲ್ಲಿ ಅದೇ. ಮನುಷ್ಯನೇ ಅದನ್ನೆಲ್ಲ ತಲೆಗೆ ಹಾಕೋಬೇಡ. ತಣ್ಣಗೆ ದುಡಿ, ಚಲೋ ಎರಡು ಮಾತಾಡು, ತಣ್ಣಗೆ ಮಲ್ಕೋ ಇಷ್ಟು ಅಂತ ದೇವರು ಆ ಸಂತಗೆ ಹೇಳ್ದ. ಆ ಬಳಿಕ ಸಂತ ತಣ್ಣಗೆ ಮಲ್ಕೊಂಡ. ಮರುದಿವಸ ಎದ್ದ, ಬಹಳ ಆನಂದವಾಗಿ ಹೊಂಟಿದ್ದ. ಜನ ಕೇಳಿದರು, ಯಾಕೆ ಇಂದು ಬಹಳ ಸಂತೋಷವಾಗಿದ್ದರೆಲ್ಲ, ಗಾಂಭೀರ್ಯ ಎಲ್ಲಿ ಹೋಯ್ತು ಅಂದರು. ಗಾಂಭೀರ್ಯ ನಿನ್ನ ನಿದ್ಯಾಗ ಹೋಯ್ತು ಅಂದ. ಮತ್ತಿದೆಲ್ಲ ಊರಾಗ ಸುಧಾರಣೆ ಮಾಡಬೇಕಂತ ಹೊಂಟಿದ್ರಿ ಅಲ್ಲ, ಆಯಿತು ನೀವ ಮಾಡ್ಕೋರಿ ಅಂದ. ನಾವೇನು ಮಾಡೋದದೆ? ಎಷ್ಟು ಹೇಳೋದು ಅಟ್ಟೆ ಹೇಳೋದು. ತಲೆ ಭಾಳ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಹುಡುಗರಿಗೆ ಹೇಳ್ತಾರಲ್ಲ, ಶಾಲೆಗೆ ಹೋಗು ಕಲಿ.
ಅವ ಕಲಿದಿದ್ರೆ ಆತಪ್ಪ ಬಿಡು ಏನಾರೇ ಮಾಡ್ಕೊ ಅಂತಾರಲ್ಲ ಅಷ್ಟ. ಇನ್ನು ಯಾರನ್ನ ಬಿಡಿಸೋದು, ಯಾರನ್ನ ಹಿಡಿಸೋದು, ಏನು ಮಾಡೋದು? ಎಲ್ಲ ಸಮಸ್ಯೆಗಳು ಪ್ರತಿ ಕ್ಷಣ ಕ್ಷಣ ಆಗ್ತಾವ ಜಗತ್ತಿನಾಗ. ಒಂದು ಎರಡು ಎಷ್ಟು ಜನ ಅದೇವಿ ಅಷ್ಟು ಸಮಸ್ಯೆಗಳು. ಎಷ್ಟು ಕ್ಷಣ ಬದುಕ್ತೇವಿ ಅಷ್ಟು ಕ್ಷಣ ಸಮಸ್ಯೆಗಳು. ಇಂಥ ಜಗತ್ತಿನಲ್ಲಿ ಇದರಲ್ಲಿ ನಾವು ಚೆನ್ನಾಗಿರೋದದ. ಎಲ್ಲಿ ಸ್ವರ್ಗಕ್ಕೆ ಹೋಗಿ ಚೆನ್ನಾಗೆಲ್ಲ ಎಲ್ಲಿ ಹೀಗದ ಇಂಥಲ್ಲಿಯೇ ಸುಂದರವಾಗಿರೋದು. ದೀಪ ಎಲ್ಲಿ ಉರಿತದ ಹೇಳಿ? ದೀಪ ಒಂದು ಹಣತೆ, ಒಂದು ಪೊಣತೆ, ಎಣ್ಣೆ ಹಾಕ್ಯಾರ, ಬತ್ತಿ ಹಚ್ಚಾರ, ದೀಪ ಹಚ್ಚಾರ. ಎಲ್ಲಿ ಉರಿತದ ದೀಪ? ಬೆಳಕಿನಾಗ ಉರಿಯೋದಿಲ್ಲ, ಕತ್ತಲಾಗ ಉರಿತದ. ಕತ್ತಲಾಗ ಯಾವ ಕತ್ತಲಿ ನಮಗೆ ಭಯ ಪಡಿಸ್ತದ ಅದೇ ಕತ್ತಲಾಗ ನಾ ಉರಿತೇನಿ ಅಂತದ. ದೀಪ ಒಂದು ಈಟ ಇರ್ತದ, ಕತ್ತಲಾಗ ಉರಿತದ. ಹಾಗ ನಮ್ಮದು ಜೀವದೀಪ. ಕಷ್ಟಗಳು ಅದಾವ ಈ ಜಗತ್ತಿನಾಗ, ಸಮಸ್ಯೆಗಳದಾವ, ಎಲ್ಲ ಇರೋದೇ. ಇದು ಮುಗೀತು ಅಂತ ಅನ್ನೋದು ಈ ಜಗತ್ತಿನಾಗ ಇಲ್ಲ. ಹೀಗೆ ಒಂದು ಏನೋ ಒಂದು ರೋಗ ಆಗುವುದರಾಗ ಅದು ಹೋಗುವುದರಾಗ ಮುಪ್ಪ ಬರ್ತದೆ. ಮುಪ್ಪಿಗೆ ಏನಾರೇ ಮಾಡ್ತೇವಿ ಅನ್ನೋದರಾಗ ಹೋಗೇ ಬಿಡ್ತಾನ. ಎಲ್ಲ ನಡೆಯೋದೆ ಈ ಜಗತ್ತಿನಾಗ, ಎಲ್ಲವೂ ನಡೆಯೋದೆ. ಎಲ್ಲರೂ ಹೊಗಳ್ತಾರೇನು? ಎಲ್ಲರೂ ಕೊಂಡಾಡ್ತಾರೇನು ಈ ಜಗತ್ತನ್ನು? ದೇವರನ್ನ ಬಿಟ್ಟಿಲ್ಲ ಮನುಷ್ಯ. ಅಲ್ಯಾವದನ ದೇವರು ಅಂತಾರೆ, ಮತ್ತೆ ಇಟ್ಟದಾನ. ಸುಮ್ಮನೆ ಮುಟ್ಟಿದ್ರೆ ಹೋಗೇ ಬಿಡ್ತಾನೆ. ಆದರೆ ಏನು ಆಢ್ಯತ ಹೇಳಿ? ಸ್ವಲ್ಪ ನೋಡಿ ಬದುಕಬೇಕು ಈ ಜಗತ್ತಿನಲ್ಲಿ. ನನ್ನ ಸ್ಥಾನ, ನನ್ನ ಮಾನ ಏನದ ಬಹಳ ಚಿಕ್ಕದದ ಅನ್ನೋದನ್ನು ಗುರುತಿಸಿ ಅದ್ಭುತವಾದ ವಿಶ್ವ ಇದನ್ನು ಅರ್ಥ ಮಾಡಿಕೊಂಡು ಬದುಕಬೇಕು. ಅದಕ್ಕೆ ದೇವರಿಗೆ ವಿಶಾಲ, ದೇವರಿಗೆ ಬಯಲ, ದೇವರಿಗೆ ಅನಂತತ ಅಂತ ಹೆಸರ ಕೊಟ್ಟರು. ಆ ಭಾವ ಗೊತ್ತಿರಲಿ ಮನುಷ್ಯ, ಅದು ಗೊತ್ತಿರಲಿ. ಅದಕ್ಕಾಗಿ ನಾವು ಚೆನ್ನಾಗಿ ಬದುಕಿ ಆನಂದ ಪಡೋದದ. ಪ್ರತಿ ಕ್ಷಣವನ್ನು ಮಧುರ ಮಾಡೋದು ಈ ಜಗತ್ತಿನಲ್ಲಿ, ಅದು ನಮ್ಮ ಕೆಲಸ, ಅದು ನಮ್ಮ ಕೆಲಸ. ಈ ಜಗತ್ತಿನಲ್ಲಿ ಹೀಗೆ ಹೋಗುವಾಗ, ಬದುಕುವಾಗ ಸುತ್ತ ಮುತ್ತ ಒಂದಿಷ್ಟು ಹೂಗಳನ್ನು ಹರವಿ ಹೋಗೋದು, ಮುಳ್ಳುಗಳನ್ನು ಚೆಲ್ಲಿ ಬೆಂಕಿ ಹಚ್ಚಿ ವಾದ ಅಂತಿರ್ತಾರೋ. ಒಮ್ಮೊಮ್ಮೆ ಒಂದು ಹಳ್ಳಿಯೊಳಗೆ ಎಲ್ಲ ಮುಗಿಸಿ ಹೋಗ್ತಾನೆ ಒಬ್ಬ. ವಾದ ಚಲೋ ಆಯಿತು, ಏನು ಇರೋ ತಕ ಉರದ ಎಷ್ಟು ಮಜಾ ಹೇಳ್ತಾರೆ ಹಳ್ಳಿ ಜನ, ಭಾಳ ಜಾಣ್ರು. ಉರದ ಅಂತ ಏನು ಶಬ್ದ? ಯಾವ ಡಿಕ್ಷನರಿಗೂ ಅವು ಸಿಗೋದು ಕಷ್ಟ. ಭಾಷಾ ಶ್ರೀಮಂತಿಕೆ ಅಂದರೆ ಹಳ್ಳಿಯವ್ರ ಮುಖದಾಗ. ಏನು ಅವ್ರಂತಾರೆ ಬದುಕು ಮಸ್ತಾಗಿ ಬದುಕು ಅಂತಾರೆ. ಮಸ್ತ್ ಎಲ್ಲದ ಶಬ್ದದ? ಅದನ್ನು ನಾಳೆ ನೋಡ್ತೇವೆ. ನಮಸ್ಕಾರ.